ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸನ ಹುಡುಕ್ತಾ ಇದ್ದೀರಾ? ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಜಸ್ಟ್ ನಿಮ್ಮ ಒಂದು ಮೊಬೈಲ್ ಫೋನಿಂದ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಟ್ರಾನ್ಸ್ಕ್ರಿಪ್ಟರ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದಾಗಿದೆ. ಸೊ ಈ ರೀತಿಯಾದಂಥ ರೋಲ್ನ ನೀವೇನಾದರೂ ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಪಾರ್ಟ್ ಟೈಮ್ಗೆ ನಮಗೆ ವರ್ಕ್ ಬೇಕು ಅನ್ನೋರು ಕೂಡ ಅಪ್ಲೈನ ಮಾಡ್ಬೋದು. ಇದನ್ನು ಕಂಪ್ನಿಯವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ನೀವು ಇಲ್ಲಿ ಫುಲ್ ಟೈಮ್, ಪಾರ್ಟ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಜೊತೆಗೆ ನಿಮಗಿಲ್ಲಿ ಅವರ್ಲಿ ವೈಸ್ ಪೇನ ಮಾಡ್ತಾ ಇದ್ದಾರೆ. ನೀವಿಲ್ಲಿ ವಾರದಲ್ಲಿ 10 to 20 ಅವರ್ಸ್ ಆದರೂ ವರ್ಕ್ನ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ದಿನದಲ್ಲಿ ಎಷ್ಟು ಅವರ್ ಬೇಕಾದ್ರೂ ಕೆಲಸನ ಮಾಡಿ, ಯಾವಾಗ ಬೇಕಾದ್ರೂ ಮಾಡಿ, ಲೈಕ್ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್, ಲೇಟ್ ನೈಟ್ ಯಾವಾಗಾದರೂ ಮಾಡಿ. ಬಟ್ ವಾರದಲ್ಲಿ 10ರಿಂದ 20 ಅವರ್ ವರ್ಕ್ ಮಾಡಿರಬೇಕಾಗಿರುತ್ತೆ. ಸೊ ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀವಿ, ನಾವು ಇನ್ನೇನೂ ಓದಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮ್ಮ ವರ್ಕ್ ಏನಂದರೆ ಟ್ರಾನ್ಸ್ಕ್ರಿಪ್ಟರ್ ರೋಲ್ಗೆ ಅವರಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಒಂದು ಆಡಿಯೋ ಫೈಲ್ನ ಅಥವಾ ವಿಡಿಯೋ ಫೈಲ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ಕೇಳಿಸ್ಕೊಂಡು ಅದರಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ಟೈಪ್ನ ಮಾಡಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ನಾವಿಲ್ಲಿ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಾ ಇದ್ದೀವಿ. ನಾನಿವತ್ತು ನಿಮಗೆ 3 ಮೆಥಡ್ಸಲ್ಲಿ ಹೇಗೆ ಅಪ್ಲೈನ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಒಂದು ವೆಬ್ಸೈಟ್, ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್, ಹಾಗೆ ಅವರ ಇಮೇಲ್, ಮೂರನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ, ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಾಗೆ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಹೇಗೆ ಏನು ಅನ್ನೋದು ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಮಿಸ್ ಮಾಡದೆ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ APPEN ಕೆರಿಯರ್ಸ್ ಅಂತ ನೀವು ಸರ್ಚ್ನ ಮಾಡಬೇಕು. ಸರ್ಚ್ ಮಾಡಿದಾಗ ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೊಬೋದಾಗಿರುತ್ತೆ. ಅಲ್ಲಿ ಅವರ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಚೆಕ್ನ ಮಾಡ್ಬೋದು. ಯಾವ ಡಿಪಾರ್ಟ್ಮೆಂಟ್ಸ್ಗಳಿದೆ, ಏನೆಲ್ಲ ನಿಮಗೆ ಯೂಸಸ್ ಇದೆ, ಅದೆಲ್ಲನೂ ಕೂಡ ಇದೆ. ಸೊ ಅಲ್ಲಿ ಸ್ಪೆಷಲ್ ಆಗಿ ನಾನು ಮೆನ್ಷನ್ ಮಾಡಿ ಹೇಳಬೇಕು ಅನ್ನೋಂಥದ್ದು ಏನಿಲ್ಲ. ವಿಡಿಯೋ ಕೂಡ ತುಂಬ ಲ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಪಾರ್ಟ್ನ ಸ್ಕಿಪ್ನ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ಎಲ್ಲಿ ಜಾಬ್ಸ್ನ ಸರ್ಚ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಡೈರೆಕ್ಟಾಗಿ ಬಂದುಬಿಡ್ತೀನಿ. ಇಲ್ಲಿ ಕೆಳಗಡೆ ಫುಲ್ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನೀವು ಕೆರಿಯರ್ಸ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಯಾವುದೆಲ್ಲ ರೋಲ್ಸ್ಗಳು ಓಪನಿಂಗ್ ಇದೆ ಆ ರೋಲ್ಸ್ಗಳ ಇನ್ಫಾರ್ಮೇಷನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಕನ್ನಡ ಭಾಷೆಯಲ್ಲಿ ಇರುವಂಥ ಒಂದು ಕೆಲಸದ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಅದು ಬಿಟ್ಟು ಬೇರೆ ರೋಲ್ಸ್ಗಳಿಗೆ ನೀವು ಸರ್ಚ್ ಮಾಡಿದಾಗ ಓಪನಿಂಗ್ಸ್ ಇದೆ ಅಂದರೆ ಅದಕ್ಕೆ ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ರಿಮೋಟ್ ವರ್ಕ್ ಕೂಡ ಇದೆ, ಪಾರ್ಟ್ ಟೈಮ್ ವರ್ಕ್ ಇದೆ, ಫುಲ್ ಟೈಮ್ ವರ್ಕ್ ಇದೆ, ರಿಮೋಟ್ ವರ್ಕ್ಸ್ ಎಲ್ಲ ರೀತಿಯಾದಂಥ ವರ್ಕ್ಸ್ ಇದೆ. ಸೊ ನಾನು ನಿಮಗೆ ಒಂದು ರೋಲ್ನ ಓಪನ್ ಮಾಡಿ ಒಂದ್ಸಲ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಏನೆಲ್ಲ ಇದೆ ಅಂತ. ನೀವು ಬೇಕಾದ್ರೆ ನಾನು ತೋರಿಸ್ಕೊಟ್ಟಿರೋಂಥ ಕನ್ನಡ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದರ ಲಿಂಕ್ ಏನಾದರೂ ನನಗೆ ಸಿಕ್ತು ಅಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಓಪನ್ನ ಮಾಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಟ್ರಾನ್ಸ್ಕ್ರಿಪ್ಟಿಂಗ್ ಪ್ರಾಜೆಕ್ಟ್ಸ್ ಫಾರ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಲೈಕ್ ಆಫೀಸ್ಗೆ ಹೋಗಿ ವರ್ಕ್ನ ಮಾಡ್ತೀವಿ ಅಂದರೆ ಅದು ಕೂಡ ಇದೆ, ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂದರೆ ಅದು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ನಾನು ನಿಮಗೆ ಇಲ್ಲಿ 3 ಟೈಪ್ಸಲ್ಲಿ ಹೇಗೆ ಅಪ್ಲೈನ ಮಾಡ್ಬೋದು ಅಂದರೆ 3 ಮೆಥಡ್ಸಲ್ಲಿ ಹೇಗೆ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಒಂದು ಇಲ್ಲೇ ಅವರು ನಿಮಗೆ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ ಹೇಗೆ ಅವರ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡಬೇಕು ಅಂತ. ಇನ್ನೊಂದು ಅವರ ಇಮೇಲ್ ಮೂಲಕ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೊಂದು ಸೆಕೆಂಡರಿ ಪ್ಲ್ಯಾಟ್ಫಾರ್ಮಿಂದ ಕೂಡ ನೀವು ಅಪ್ಲೈನ ಮಾಡ್ಬೋದು. ನೀವಿಲ್ಲಿ ನೋಡಿದ್ರೆ ಇಂಟ್ರೆಸ್ಟೆಡ್ ಇನ್ ಟ್ರಾನ್ಸ್ಕ್ರಿಪ್ಟಿಂಗ್ ಆಡಿಯೋಸ್ ಫಾಲೋಯಿಂಗ್ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಆ್ಯಂಡ್ ರಿಟರ್ನ್ಸ್ ದಿಸ್ ಪ್ರಾಜೆಕ್ಟ್ ಇಸ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಟ್ರಾನ್ಸ್ಕ್ರಿಪ್ಟಿಂಗ್ ಆಡಿಯೋಸ್ನ ರಿಟರ್ನ್ ಫಾರ್ಮಲ್ಲಿ ಬರ್ತು ಕೊಡೋದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಈ ಪ್ರಾಜೆಕ್ಟು ನಿಮಗೋಸ್ಕರ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು
ಅವರು ರಿಕ್ವೈರ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಸಿಂಪಲ್ ಆಗಿದೆ. ನೇಟಿವ್ ಕನ್ನಡ ಸ್ಪೀಕಿಂಗ್ ರೆಸಿಸ್ಟೆನ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಕನ್ನಡನ ಚೆನ್ನಾಗಿ ಮಾತಾಡೋದಕ್ಕೆ, ಬರೆಯೋದಕ್ಕೆ, ಓದೋದಕ್ಕೆ ಬರುತ್ತೆ, ಹಾಗೆ ನಾವು ಇಂಡಿಯನ್ ಆಗಿದ್ದೀವಿ, ಇಂಡಿಯಾದಲ್ಲಿ ಇದ್ದೀವಿ ಅನ್ನೋದಾದರೆ ನೀವಿಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅವೈಲಬಿಲಿಟಿ ನೋಡಿದ್ರೆ ಸ್ಪೆಂಡ್ 20 to 25 hours per week ಆನ್ ದ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ 20 ಅಟ್ಲೀಸ್ಟ್ 10 ಅಂತ ನೀವು ಮಾಡ್ಬೋದು. 20 ಮಾಡಲೇಬೇಕಂತ ಇಲ್ಲ, ಅಟ್ಲೀಸ್ಟ್ 10 ಪ್ಲಸ್ ಅವರ್ಸ್, 20 ಹತ್ರ 20 to 25 hours ಪರ್ ವೀಕ್ ನೀವು ಮಾಡಬೇಕಾಗಿರುತ್ತೆ. ಪರ್ ಡೇ ಅಲ್ಲ, ಪರ್ ವೀಕ್ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಅದರಿಂದ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಪ್ಲೀಸ್ ಫಾಲೋ ದ ಸ್ಟೆಪ್ಸ್ ಬಿಲೋ ಹೌ ಟು ಅಪ್ಲೈ ಫಾರ್ ದಿಸ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡಿದ್ರೆ ಫಸ್ಟ್ ಸ್ಟೆಪ್ ಬಂದು ಅವರ ವೆಬ್ಸೈಟ್ ಮೂಲಕ ಈ ಲಿಂಕ್ನ ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅದಾದಮೇಲೆ ಇಲ್ಲಾಂದರೆ ಅವರ ವೆಬ್ಸೈಟ್ ಕೆರಿಯರ್ ಪೇಜ್ಗೆ ಹೋಗಿ ಅದಾದಮೇಲೆ ಚೂಸ್ ಕನ್ನಡ ಇಂಡಿಯಾ ಆ್ಯಸ್ ಯೋರ್ ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅವರ ಲೈಕ್ ಏನು ಸೆಕ್ಷನ್ ಇದೆ ವೆಬ್ಸೈಟ್, ಅಲ್ಲಿ ಹೋಗಿ ನೀವು ಅವರ ಕೆರಿಯರ್ ಪೇಜಲ್ಲಿ ಕನ್ನಡ ಇಂಡಿಯಾ ಅಂತ ಸೆಲೆಕ್ಟ್ನ ಮಾಡಿ ನೀವು ಪ್ರೈಮರಿ ಲ್ಯಾಂಗ್ವೇಜಲ್ಲಿ ಬರುವಂಥ ಜಾಬ್ಸ್ಗಳನ್ನ ನೀವು ಅಪ್ಲೈನ ಮಾಡ್ಬೋದು. ರಿಜಿಸ್ಟರ್ ಆಗಬೇಕಾಗಿರುತ್ತೆ ಪೇಜ್ಗೆ, ಸಬ್ಮಿಟ್ ಅಂದರೆ ಇಲ್ಲಿ ಯಾವುದೇ ರೀತಿ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇರೋದಿಲ್ಲ, ಜಸ್ಟ್ ಲಾಗಿನ್ ಆಗಬೇಕು ಅನ್ನೋದನ್ನೇ ಹೇಳುವಂಥದ್ದು. ಇನ್ನು ಕ್ಲಿಕ್ ದ ಆಲ್ ಪ್ರಾಜೆಕ್ಟ್ಸ್ ಟ್ಯಾಬ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರುವಂಥ ಸ್ಟೆಪ್ಸ್ಗಳನ್ನ ನೀವು ಬೇಕಾದ್ರೆ ಫಾಲೋನ ಮಾಡ್ಕೊಬೋದು. ಇಲ್ಲಿ ನಾನು ಸೆಕೆಂಡ್ ಮೆಥಡ್ನ ಹೇಳೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಅಥವಾ ಮೇನ್ ಇನ್ಫಾರ್ಮೇಷನ್ನ ಹೇಳ್ಬಿಡ್ತೀನಿ. ಡೋಂಟ್ ಮಿಸ್ ದ ಚಾನ್ಸ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ವರ್ಕ್ ಫ್ರಮ್ ದ ಕಂಫರ್ಟ್ ಆಫ್ ಯೋರ್ ಓನ್ ಹೋಮ್. ದಿಸ್ ಇಸ್ ಅ ಗ್ರೇಟ್ ಅಪಾರ್ಚುನಿಟಿ ಫಾರ್ ಯು ಆ್ಯಂಡ್ ಯುವರ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ಸೈಡ್ ಇನ್ಕಮ್ ಆಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದೊಳ್ಳೆ ಅಪಾರ್ಚುನಿಟಿ ನಿಮಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ನಿಮ್ಗೆ ಸಿಗುವಂಥ ಬೆನಿಫಿಟ್ಸ್ ವರ್ಕ್ ಫ್ರಮ್ ಹೋಮ್, ಫ್ಲೆಕ್ಸಿಬಲ್ ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. ಮನೆಯಿಂದ ಮಾಡುವಂಥ ಕೆಲಸ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಯು ಕ್ಯಾನ್ ವರ್ಕ್ ಆನ್ ಯೋರ್ ಪ್ರಾಜೆಕ್ಟ್ ಅರೌಂಡ್ ಯೋರ್ ಅದರ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಬೇರೆ ಕೆಲಸಗಳನ್ನ ಮಾಡ್ತಾನೂ ಕೂಡ ಇಲ್ಲಿ ಈ ಜಾಬ್ನ ಮಾಡ್ಬೋದಾಗಿರುತ್ತೆ. ಇನ್ನು ಟಾಪ್ 1 out of 100 ಕಂಪ್ನೀಸಲ್ಲಿ ಇದು ರಿಮೋಟ್ ವರ್ಕ್ಗೆ ಅಥವಾ ರಿಮೋಟ್ ಜಾಬ್ಸ್ಗಳನ್ನ ಕೊಡೋದಕ್ಕೆ ಪ್ಲೇಸ್ಮೆಂಟ್ ಆಗಿದೆ. ಸೊ ಟಾಪ್ 1 ಇದೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ನೀವಿಲ್ಲಿ ನೋಡಿದ್ರೆ ಅವ್ರು ಯಾವುದೇ ರೀತಿ ರೇಸಿಸ್ಟ್ ಅಥವಾ ಕಲರ್ಸ್, ನೇಷನ್ನು, ಜೆಂಡರು, ಸೆಕ್ಷುವಲು, ಏಜು, ಮ್ಯಾರಿಡ್ ಅಂದರೆ ಮ್ಯಾರೇಜ್ ಸ್ಟೇಟಸ್, ಸಿಂಗಲ್ ಮ್ಯಾರಿಡ್ ಅದೇನು ಕೂಡ ನಾವು ಚೆಕ್ನ ಮಾಡಲ್ಲ. ಯಾರು ಬೇಕಾದರೂ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಲೈಕ್ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದರೆ, ಹೌಸ್ ವೈಫ್ಸ್, ಮದರ್ಸ್, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ಒಂದು ಪಾರ್ಟ್ ಟೈಮ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀವಿ, ಅಥವಾ ನೀವು ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಏನೇ ಆಗಿದ್ರು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಮೆಥಡ್, ನೀವು ಯಾವುದ್ರಲ್ಲಿ ಅಪ್ಲೈನ ಮಾಡ್ಬೋದು ಅಂದರೆ, ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಫೀಲ್ ಫ್ರೀ ಟು ಇಮೇಲ್ ಅಸ್ ಅಟ್ ಅಂತ ಒಂದು ಇಮೇಲ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಇಮೇಲ್ಗೆ ನಿಮ್ಮ ರೆಸ್ಯೂಮ್ಸ್ನ ಸೆಂಡ್ನ ಮಾಡಿ, ಬರೀ ರೆಸ್ಯೂಮ್ನ ಸೆಂಡ್ ಮಾಡಬೇಡಿ, ಒಂದು ಇಮೇಲ್ನ ಟೈಪ್ ಮಾಡಿ ಏನಕ್ಕೆ ಈ ರೆಸ್ಯೂಮ್ನ ಸೆಂಡ್ ಮಾಡ್ತಾ ಇದ್ದೀನಿ ಅಂತ, ಅದ್ರ ಜೊತೆಗೆ ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿ ಸೆಂಡ್ನ ಮಾಡಿ. ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಏನಕ್ಕೆ ಈ ಇಮೇಲ್ಗೂ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಮೆಥಡ್ಸಲ್ಲಿ ಅಥವಾ ಎಷ್ಟು ಫಾರ್ಮ್ಸ್ಗಳಲ್ಲಿ ನಿಮ್ಮ ರೆಸ್ಯೂಮ್ ಕಂಪ್ನಿಗೆ ರೀಚ್ ಆಗುತ್ತೋ ಅಷ್ಟು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಲೈಕ್ ರೆಸ್ಯೂಮ್ಸ್ಗಳನ್ನ ರಿವ್ಯೂ ಮಾಡೋದಕ್ಕೆ ಒಬ್ಬರನ್ನ ಇಟ್ಟಿರಲ್ಲ, 3 to 4 ಪೀಪಲ್ಸ್ ಇರ್ತಾರೆ. ಒಬ್ಬ ಪರ್ಸನ್ ನಿಮ್ಮ ರೆಸ್ಯೂಮ್ನ ರಿಜೆಕ್ಟ್ ಮಾಡಿದ್ರೆ ಇನ್ನೊಬ್ಬ ಪರ್ಸನ್ ನಿಮ್ಮನ್ನ ಸೆಲೆಕ್ಟ್ ಮಾಡುವಂಥದ್ದು ಅಥವಾ ಶಾರ್ಟ್ ಲಿಸ್ಟ್ ಅಟ್ಲೀಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಾವು ಜಸ್ಟ್ ಒಂದ್ಸಲ ಸೆಂಡ್ ಮಾಡ್ತೀವಿ, ನಮಗೆ ಇಂಟರ್ವ್ಯೂ ಕಾಲ್ಸ್ಗಳು ಅಥವಾ ಇಮೇಲ್ಸ್ಗಳು ಬರಬೇಕು ಅಂದರೆ ಅದಷ್ಟು ಈಸಿ ಅಲ್ಲ. ಸೊ ಅದರಿಂದ ನಿಮ್ಗೆ ಎಷ್ಟು ಮೆಥಡ್ಸ್ ಆಗುತ್ತೋ ಅಷ್ಟು ಮೆಥಡ್ಸಲ್ಲಿ ನಿಮ್ಮ ರೆಸ್ಯೂಮ್ಸ್ಗಳನ್ನ ಕಂಪ್ನಿಗೆ ಸೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ಸೆಕೆಂಡರಿ ಪ್ಲ್ಯಾಟ್ಫಾರ್ಮಿಂದ ಮಾಡಿ, ಇನ್ನೊಂದು ಅವರ ವೆಬ್ಸೈಟಿಂದ ಮಾಡಿ, ಇನ್ನೊಂದು ಇಲ್ಲಿಂದ ನೀವು ಮಾಡ್ಬೋದಾಗಿರುತ್ತೆ. ಆ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಇನ್ನು ಏನು ಯೂಸಸ್ ಇದೆ ನಿಮಗೆ ಅಂತ ನೋಡಿದ್ರೆ, ನೇಟಿವ್ ಕನ್ನಡ ಸ್ಪೀಕಿಂಗ್ ರೆಸಿಸ್ಟೆನ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಅಥವಾ ಓದೋಕೆ ಬರೆಯೋಕ್ಕೆ ಬರಬೇಕಾಗಿರುತ್ತೆ, ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಅವೈಲೇಬಲ್ ಆಫ್ 20 to 25 hours per week ಆನ್ ದ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ನ ಮಾಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನೀವು ಕಂಪ್ನಿ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ಸ್ನ ಚೆಕ್ನ ಮಾಡ್ಕೊಬೋದಾಗಿರುತ್ತೆ ಕಂಪ್ಲೀಟಾಗಿ. ನಾನು ಡೈರೆಕ್ಟಾಗಿ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋ ಇಂಟರ್ಫೇಸ್ಗೆ ಬರ್ತೀನಿ. ಸೊ ನೀವು ಇಲ್ಲಿ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನೀವು ಆಲ್ರೆಡಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ಜಸ್ಟ್ ರಿಜಿಸ್ಟರ್ ಅಂತ ಅಂದರೆ ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಇಲ್ಲಿ ನಿಮ್ಮ ಇಮೇಲ್ನ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಇಮೇಲ್ನ ಕೊಟ್ಟು ಒಂದು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ನೀವಿಲ್ಲಿ
ಹಾಕಬೇಕಾಗಿರುತ್ತೆ. ಸೊ ನಾನಿಲ್ಲಿ ಒಂದ್ಸಲ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದೆ. ಅದು ಲಾಗಿನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಚೆಕ್ ಮಾಡಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಆಲ್ರೆಡಿ ಲಾಗಿನ್ ಆಗಿದೆ. ಅದರಿಂದ ನನಗೆ ಡೈರೆಕ್ಟಾಗಿ ಲಾಗಿನ್ ಆಯಿತು. ನಿಮಗೇನೆಲ್ಲ ಕೇಳುತ್ತೆ ಅಂದರೆ ನಿಮ್ಮ ಇಮೇಲ್, ನಿಮ್ಮ ಡೇಟ್ ಆಫ್ ಬರ್ತ್, ಹಾಗೆ ನಿಮ್ಮ ನೇಮ್ನ ಕೇಳುತ್ತೆ. ಅದಕ್ಕೆ ಕೊಟ್ಟು ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ಲಾಗಿನ್ ಆಗಬೇಕು. ಅದಾದಮೇಲೆ ನಿಮ್ಮ ಇನ್ಫಾರ್ಮೇಷನ್ಸ್ ಕೇಳುತ್ತೆ. ನೀವು ಏನು ಓದಿದ್ದೀರಾ, ನೀವು ಯಾವ ಕಾಲೇಜಲ್ಲಿ ಓದಿದ್ದು, ಎಷ್ಟು ಇಯರ್ ಪಾಸ್ ಔಟು, ಫ್ರೆಷರ್ಸಾ, ಸ್ಟೂಡೆಂಟ್ಸಾ, ಅದನ್ನು ಕ್ವೆಶನ್ಸ್ನ ಕೇಳುತ್ತೆ. ಅದಕ್ಕೆ ನೀವು ಆನ್ಸರ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಕೂಡ ಸೆಂಡ್ ಮಾಡ್ಬೋದಾಗಿರುತ್ತೆ. ಅದರಿಂದ ಬೇರೆ ಯಾವುದೆಲ್ಲ ಆಪರ್ಚುನಿಟೀಸ್ ಇದೆ ಅದೆಲ್ಲದಕ್ಕೂ ನಿಮಗೆ ಇಲ್ಲಿ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ. ಡೈರೆಕ್ಟಾಗಿ ನೀವು ಇಲ್ಲಿಂದ ಈ ಪ್ರಾಜೆಕ್ಟ್ಸ್ಗೆ ಯಾವೆಲ್ಲ ಪ್ರಾಜೆಕ್ಟ್ಸ್ ನಿಮಗೆ ಬೇಕೋ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ಗೆ ಹೇಗೆ ಅಪ್ಲೈನ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನಾನು ನಿಮಗೆ ಅಲ್ಲಿ ಆದಷ್ಟು ಮೆಸೇಜ್ನ ಮಾಡೋದಕ್ಕೆ, ಹೆಲ್ಪ್ನ ಮಾಡೋಕ್ಕೆ ಅಥವಾ ಇನ್ಫಾರ್ಮೇಷನ್ಸ್ನ ಕೊಡೋದಕ್ಕೆ ಟ್ರೈನ ಮಾಡ್ತೀನಿ. ಥ್ಯಾಂಕ್ ಯು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.